ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಮಿಳ್ ತಲೈವರ್ಸ್ ವಿರುದ್ಧ ಭರ್ಜರಿ ಜಯ ಗಳಿಸಿದ ಬೆಂಗಳೂರು ಬುಲ್ಸ್. ಹೊಸ ವರ್ಷಕ್ಕೆ ಕನ್ನಡಿಗರಿಗೆ ಬಂಪರ್ ಗಿಫ್ಟ್ ನೀಡಿದ ಬುಲ್ಸ್. ಹೌದು, ಪ್ರೊ ಕಬಡ್ಡಿಯ 50ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಮಿಳ್ ತಲೈವರ್ಸ್ ವಿರುದ್ಧ 1 ಅಂಕಗಳ ಅಂತರದಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಪಂದ್ಯದ ಹೈಲೈಟ್ಸ್ ಹೇಗಿತ್ತು ಅಂತ ನೋಡೋದಾದರೆ, ಫಸ್ಟ್ ಹಾಫ್ನಲ್ಲಿ ತಮಿಳ್ ತಲೈವರ್ಸ್ ಮೇಲುಗೈ ಸಾಧಿಸಿತು. ಬೆಂಗಳೂರು ಬುಲ್ಸ್ 17 ಅಂಕ ಗಳಿಸಿದರೆ ತಮಿಳ್ ತಲೈವರ್ಸ್ 20 ಅಂಕ ಗಳಿಸಿತು. ಸೆಕೆಂಡ್ ಹಾಫ್ನಲ್ಲಿ ಬೆಂಗಳೂರು ಬುಲ್ಸ್ ಮೇಲುಗೈ ಸಾಧಿಸಿತು. ತಮಿಳ್ ತಲೈವರ್ಸ್ 17 ಅಂಕ ಗಳಿಸಿದರೆ ಬೆಂಗಳೂರು ಬುಲ್ಸ್ 21 ಅಂಕ ಗಳಿಸಿತು. ಒಟ್ಟಾರೆಯಾಗಿ ತಮಿಳ್ ತಲೈವರ್ಸ್ 37 ಅಂಕ ಗಳಿಸಿದರೆ ಬೆಂಗಳೂರು ಬುಲ್ಸ್ 38 ಅಂಕ ಗಳಿಸಿತು. ಇದರೊಂದಿಗೆ ಬೆಂಗಳೂರು ಬುಲ್ಸ್ ತಮಿಳ್ ತಲೈವರ್ಸ್ ವಿರುದ್ಧ 1 ಅಂಕಗಳ ಅಂತರದಲ್ಲಿ ಗೆಲುವು ಸಾಧಿಸಿ 25 ಅಂಕ ಪಡೆದು ಪ್ರೊ ಕಬಡ್ಡಿಯ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನಕ್ಕೇರಿತು. ಇನ್ನು ತಮಿಳ್ ತಲೈವರ್ಸ್ ತಂಡದ ಪರ ನರೇಂದರ್ 12 ರೆಡ್ ಪಾಯಿಂಟ್ಸ್, ಸಾಗರ್ 5 ಟ್ಯಾಕಲ್ ಪಾಯಿಂಟ್ ಗಳಿಸಿದರೆ ಬೆಂಗಳೂರು ಬುಲ್ಸ್ ತಂಡದ ಪರ ಭರತ್ 9 ರೆಡ್ ಪಾಯಿಂಟ್ಸ್, ಸೌರಭ್ ನಂದಾಲ್ 4 ಟ್ಯಾಕಲ್ ಪಾಯಿಂಟ್ಸ್, ಪರ್ತೀಕ್ 4 ಟ್ಯಾಕಲ್ ಪಾಯಿಂಟ್ಸ್, ಸುರ್ಜಿತ್ ಸಿಂಗ್ 3 ಟ್ಯಾಕಲ್ ಪಾಯಿಂಟ್ ಗಳಿಸಿದರು. ಇನ್ನು ಪಂದ್ಯ ಗೆದ್ದು ಬೆಂಗಳೂರು ಬುಲ್ಸ್ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನಕ್ಕೇರಿದರೆ ತಮಿಳ್ ತಲೈವರ್ಸ್ 11ನೇ ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ಬುಲ್ಸ್ ತನ್ನ ಮುಂದಿನ ಪಂದ್ಯವನ್ನು ಯು ಮುಂಬೈ ವಿರುದ್ಧ ಆಡಲಿದೆ. ತಮಿಳ್ ತಲೈವರ್ಸ್ ತನ್ನ ಮುಂದಿನ ಪಂದ್ಯವನ್ನು ಪುಣೇರಿ ಪಲ್ಟನ್ ವಿರುದ್ಧ ಆಡಲಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಪ್ರೊ ಕಬಡ್ಡಿಯ ಪ್ರತಿದಿನದ ಅಪ್ಡೇಟ್ಸ್ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.